ನಮಸ್ಕಾರ ಸ್ನೇಹಿತರೆ. ಒಬ್ಬ ಡಿಗ್ರಿ ಕಲಿಯುವ ಸ್ಟೂಡೆಂಟ್ ಒಂದು ಸಬ್ಜೆಕ್ಟ್ ಅಲ್ಲಿ ಫೈಲ್ ಆದ. ಈ ಸಂದರ್ಭದಲ್ಲಿ ಅವನ ಮನೆಯವರು ಹೇಳಿದಂತ ಕೆಲವೊಂದು ಮಾತುಗಳು ಅವನಿಗೆ ನೆನಪಿಗೆ ಬಂತು. ಫೈಲ್ ಆದ್ರೆ ಮನೆಗೆ ಬರುವುದು ಬೇಡ ಅಂತ. ಇದನ್ನೇ ನೆನಪಿಟ್ಟುಕೊಂಡು ಆತ ಒಂದು ಕಡೆ ಹ್ಯಾಂಗ್ ಮಾಡಿಕೊಂಡು ಸೂಸೈಡ್ ಮಾಡಿಬಿಟ್ಟ. ಈ ಸಂದರ್ಭದಲ್ಲಿ ಸೂಸೈಡ್ ಮಾಡಿದಾಗ ಅವನ ಆತ್ಮ ನೇರ ದೇವರ ಬಳಿಗೆ ತೆರಳಿತು. ಅಲ್ಲಿ ದೇವರು ಕೇಳಿದ್ರು, ನೀನು ಬಂದ್ಯಾ, ನಿನ್ಗೆ ಬರ್ಲಿಕ್ಕೆ ಸಮಯ ಆಗ್ಲಿಲ್ಲ ಅಂತ. ಆ ಸಂದರ್ಭದಲ್ಲಿ ಆತ ಹೇಳಿದ, ನೋಡಿದವರೇ, ನನಗೆ ಸಮಯ ಆಗ್ಲಿಲ್ಲ, ಹೌದು, ನನ್ನನ್ನು ಮನೆಯಿಂದ ಹೊರದಬ್ಬಿದ್ದಾರೆ. ಯಾಕೆಂದ್ರೆ ನಾನು ಫೈಲ್ ಆದೆ, ಎಕ್ಸಾಮ್ ಅಲ್ಲಿ ಫೈಲ್ ಆದೆ, ಮನೆಯಿಂದ ಹೊರಗೆ ಹಾಕಿದ್ದಾರೆ. ನಾನಿನ್ನು ಬದುಕಲಿಕ್ಕೆ ಆಗುವುದಿಲ್ಲ ಈ ಪ್ರಪಂಚದಲ್ಲಿ ಅಂತ. ಇದನ್ನು ಕೇಳಿದಂತ ದೇವರು ಹೇಳಿದ್ರು, ನೀನು ಒಂದು ಸಬ್ಜೆಕ್ಟ್ ಅಲ್ಲಿ ಫೈಲ್ ಆಗಿದ್ದು ನಿಜ, ಆದರೆ ನಿನಗೆ ಮೊದಲೇ ನಾನು ಅನೇಕ ಅವಕಾಶಗಳನ್ನು ಕೊಟ್ಟಿದ್ದೇನೆ. ನೀನು ಫೈಲ್ ಆದ್ರೂ ಕೂಡ ನಿನ್ನ ಚಿಕ್ಕಪ್ಪ ಒಂದು ದೊಡ್ಡ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ, ಗೌರ್ಮೆಂಟ್ ಜಾಬ್ ಇದೆ. ಅವರ ಮುಖಾಂತರ ನಿನ್ನ ಜೀವನಕ್ಕೆ ಅವರ ಮುಖಾಂತರ ತುಂಬಾ ದಾರಿಗಳಿವೆ. ಆದ ಕಾರಣ ನೀನು ಸಾಯಬೇಕಾಗಿರಲಿಲ್ಲ. ನೀನು ಜಸ್ಟ್ ಅವರನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ, ಅವರಲ್ಲಿ ಮಾತಾಡ್ತಿದ್ದೆ, ನಿನಗೆ ಏನಾದರೂ ಒಂದು ಜೀವನದ ದಾರಿ ಅವರು ಕೊಡ್ತಿದ್ರು. ಅವರಲ್ಲಿ ಯಾಕೆ ಮಾತಾಡ್ಲಿಲ್ಲ ಅಂತ ಹೇಳಿದ್ರು. ಇದನ್ನು ಕೇಳಿ ಅವನ ಆತ್ಮ ತಿರುಗಿ ನೋಡಿದಾಗ ಆಲ್ರೆಡಿ ಹೋಗಿ ಆಗಿದೆ. ಅವನ ಎಲ್ಲಾ ಕೆಲಸ ಕಾರ್ಯಗಳು ಪ್ರಪಂಚದಲ್ಲಿ ಮುಗಿಸಿದ್ದಾರೆ. ಇನ್ನೆಂತ ಮಾಡುದು? ಇನ್ನು ನೀನು 60 ವರ್ಷ ಈ ಪ್ರಪಂಚದಲ್ಲಿ ಬದುಕಲಿಕ್ಕುಂಟು. ಆ ಪ್ರಪಂಚದಲ್ಲಿ ಬದುಕುವಂತ 60 ವರ್ಷಗಳು ಕೂಡ ನಿನ್ಗೆ ಇಲ್ಲಿ ಬರ್ಲಿಕ್ಕೆ ಅವಕಾಶ ಇಲ್ಲ. ನೀನು ಅಲ್ಲೇ ಹೋಗಿ ಏನಾದ್ರೂ ಮಾಡ್ಬೇಕು. ಅಷ್ಟು ವರ್ಷಗಳು ಅಲೆದಾಡ್ತಾ ಇರ್ಬೇಕು, ಬೇರೆ ಏನು ಆಪ್ಷನ್ ಇಲ್ಲ ಅಂತ ಹೇಳಿದ್ರು. ನೋಡಿ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ದೇವರು ನಮಗಾಗಿ ಒಂದು ದೊಡ್ಡ ಪ್ಲಾನ್ ಅನ್ನು ಮಾಡಿ ಮೊದಲೇ ಇಟ್ಟಿದ್ದಾರೆ. ನಾವು ಈ ಪ್ರಪಂಚಕ್ಕೆ ಬಂದದ್ದು ನಮಗೆ ಗೊತ್ತಿಲ್ಲ, ನಮ್ಮ ಉದ್ದೇಶ ನಮಗೆ ಗೊತ್ತಿಲ್ಲ. ನಾವೆಲ್ಲರೂ ಸೃಷ್ಟಿಯಾಗಿದ್ದು ಒಂದೇ ಒಂದು ಉದ್ದೇಶದಿಂದ, ಆ ಉದ್ದೇಶ ನಮಗೆ ಗೊತ್ತಿಲ್ಲ. ಆದರೆ ಜೀವನದಲ್ಲಿ ಡಿಗ್ರಿಯಲ್ಲಿ, ಕಾಲೇಜಲ್ಲಿ ಫೈಲ್ ಆದ್ರೆ ಜೀವನದಲ್ಲಿ ಫೈಲ್ ಆಗಲ್ಲ. ಡಿಗ್ರಿಗೆ ಇರುವುದು ಒಂದೇ ದಾರಿ, ಕಾಲೇಜಿಗೆ ಒಂದೇ ದಾರಿ ಇರುವುದು ಎಕ್ಸಾಮ್. ಅದರಲ್ಲಿ ಫೈಲ್ ಆದ್ರೆ ಹೋಯ್ತು. ಜೀವನದಲ್ಲಿ ಒಂದೇ ದಾರಿ ಅಲ್ಲ, ಅನೇಕ ದಾರಿಗಳಿವೆ. 1000ಕ್ಕೂ ಮಿಕ್ಕಿ ದಾರಿಗಳನ್ನು ದೇವರು ನಮ್ಮ ಜೀವನದಲ್ಲಿ ಕೊಟ್ಟಿದ್ದಾರೆ. ಶಾಲೆ ಒಂದು, ಎಕ್ಸಾಮ್ ಒಂದು ದಾರಿ ಮುಚ್ಚಿದ್ರೆ, ಒಂದು ದಾರಿ ಫೈಲ್ ಆದ್ರೆ ಜೀವನದಲ್ಲಿ ಅನೇಕ ದಾರಿಗಳು ನಮಗೆ ತೆರೆದಿರುತ್ತವೆ. ಅದಕ್ಕೋಸ್ಕರ ಈಗ ಎಕ್ಸಾಮ್ ರಿಸಲ್ಟ್ ಎಲ್ಲ ಬಂದಿದೆ. ಅನೇಕರು ಖಿನ್ನ ಮನಸ್ಕರಾಗಿ ಏನೇನೋ ಮಾಡಿಕೊಳ್ತಾರೆ. ದಯವಿಟ್ಟು ಮಾಡಬೇಡಿ, ಜೀವನದಲ್ಲಿ ಫೈಲ್ ಆಗಲ್ಲ. ಎಕ್ಸಾಮ್ ಅಲ್ಲಿ ಫೈಲ್ ಆದ್ರೆ ಜೀವನದಲ್ಲಿ ಫೈಲ್ ಆಗಲ್ಲ. ದೊಡ್ಡ ದೊಡ್ಡ ವಿಜ್ಞಾನಿಗಳು ಏನೋ ಒಂದು ಕಂಡುಹಿಡಿದಿದ್ದಾರೆ. ನಾವೀಗ ನೋಡ್ತಿರುವ ಮೊಬೈಲು, ಟಿವಿ, ಬಲ್ಬು, ಎಲೆಕ್ಟ್ರಿಸಿಟಿ ಎಲ್ಲ ಕಂಡುಹಿಡಿದಿದ್ದಾರೆ. ಪಾಸ್ ಆದವರು ಮಾತ್ರ ಕಂಡುಹಿಡಿದಲ್ಲ, ಅದೆಲ್ಲ ಫೈಲ್ ಆದವರು ಕಂಡುಹಿಡಿದದ್ದು. ಫೈಲ್ ಆದವರು ಕಂಡುಹಿಡಿದನ್ನು ನಾವೀಗ ಪಾಸ್ ಆಗಿ ಉಪಯೋಗಿಸ್ತಾ ಇದ್ದೇವೆ. ಅವರು ಫೈಲ್ ಆಗಿದ್ದೇವೆ, ನಾವು ಸಾಯ್ತೇವೆ ಅಂತ ಸತ್ತಿದ್ರೆ ಈಗ ಬಲ್ಬ್ ಇರ್ತಿರ್ಲಿಲ್ಲ, ಎಲೆಕ್ಟ್ರಿಸಿಟಿ ಕೂಡ ಇರ್ತಿರ್ಲಿಲ್ಲ. ಆದ ಕಾರಣ ಎಕ್ಸಾಮ್ ಅಲ್ಲಿ ಫೈಲ್ ಆಯ್ತಂತ, ಲವ್ ಅಲ್ಲಿ ಫೈಲ್ ಆಯ್ತಂತ ಜೀವನದಲ್ಲಿ ಫೈಲ್ ಆಗಲ್ಲ. ಜೀವನದಲ್ಲಿ ಸರಾಗ 100 ದಾರಿಗಳಿವೆ. ಆ 100 ದಾರಿಗಳಲ್ಲಿ ಒಂದೇ ಒಂದು ದಾರಿ ಸೆಲೆಕ್ಟ್ ಮಾಡಿದ್ರೆ ಸಾಕು, ನಮಗೆ ನಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗ್ತದೆ. ಅದಕ್ಕೋಸ್ಕರ ಜೀವಿಸಲಿಕ್ಕೆ ಪ್ರಯತ್ನಿಸಬೇಕು. ಎಕ್ಸಾಮ್ ಅಲ್ಲಿ ಫೈಲ್ ಆದ್ರೆ ಹೋಗ್ಲಿ, ತಂದೆ ತಾಯಿಗಳು ಕೂಡ ಫೋರ್ಸ್ ಮಾಡೋದನ್ನು ನಿಲ್ಲಿಸಬೇಕು. ಮಕ್ಕಳಿಗೆ ನೀನು ಅದು ಆಗ್ಬೇಕು, ಇದು ಆಗ್ಬೇಕು, ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು, ಕಲೆಕ್ಟರ್ ಆಗ್ಬೇಕು, ಅದೆಲ್ಲ ಆಗಲ್ಲ ಈಗ ಜೀವನದಲ್ಲಿ. ಅದೆಲ್ಲ ಆಗ್ಬೇಕಾದ್ರೆ ನೀವು ಒಂದೊಂದು ಅಟ್ಟೆ ಕೊಡ್ಬೇಕು. ಬೇಕಾದಷ್ಟು ಲಂಚ ಕೊಟ್ರೆ ಮಾತ್ರ ಈ ಪ್ರಪಂಚದಲ್ಲಿ ಉದ್ಯೋಗಗಳು ಲಭಿಸ್ತವೆ. ನೀವು ಖಾಲಿ ಮಾರ್ಕನ್ನು ಇಟ್ಕೊಂಡು ಇಷ್ಟು ಮಾರ್ಕ್ ತೆಗ್ದೆ, ಅಷ್ಟು ಮಾರ್ಕ್ ತೆಗ್ದೆ ಅಂತ ಹೇಳಿಕೊಂಡ್ರೆ ಯಾರು ಜಾಬ್ ಕೊಡಲ್ಲ, ಎಲ್ಲಿ ಕೂಡ ಕೊಡಲ್ಲ. ನಾವು ಅಷ್ಟು ಕೊಡ್ತೇವೆ, ಇಷ್ಟು ಕೊಡ್ತೇವೆ ಅಂತ ಕೊಟ್ರೆ ಮಾತ್ರ ಕೈ ಚಾಚಿ ಉದ್ಯೋಗಗಳು ಲಭಿಸ್ತವೆ. ಆದ ಕಾರಣ ಉದ್ಯೋಗಕ್ಕೆ ಮಾರ್ಕ್ ಬೇಕಾಗಿಲ್ಲ, ಉದ್ಯೋಗಕ್ಕೆ ಹಣ ಇದ್ರೆ ಸಾಕು. ಆದರೆ ಜೀವನದಲ್ಲಿ ಹಣ ಯಾವುದು ಬೇಕಾಗಿಲ್ಲ. ಜೀವನದಲ್ಲಿ ನಮ್ಮ ಆತ್ಮಸ್ಥೈರ್ಯ ಹೊಂದಿದ್ರೆ ಸಾಕು, ಜೀವನ ಸರಾಗವಾಗಿ ಮುಂದೆ ಸಾಗ್ತದೆ. ಮತ್ತೆ ಜೀವನದಲ್ಲಿ ನಾವು ದೊಡ್ಡ ಸಾಧನೆಯನ್ನು ಮಾಡ್ತೇವೆ. ಅದಕ್ಕೋಸ್ಕರ ಸಾಧಿಸ್ಲಿಕ್ಕೆ ನಾವು ಟ್ರೈ ಮಾಡಬೇಕು. ಎಕ್ಸಾಮ್ ಫೈಲ್ ಆಗಲಿ, ಡಿಗ್ರಿಯ ಎಕ್ಸಾಮ್ ಫೈಲ್ ಆಗಲಿ, ಹೋಗ್ಲಿ, ಅದು ಬೇಕಾಗಿಲ್ಲ ನಮ್ಗೆ. ಜೀವನದ ಎಕ್ಸಾಮ್ ಅಲ್ಲಿ ಪಾಸ್ ಆದ್ರೆ ಸಾಕು.
ಜೀವನದ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕಾದ್ರೆ 100 ದಾರಿಗಳಲ್ಲಿ ನಾವು ಒಂದನ್ನು ಸೆಲೆಕ್ಟ್ ಮಾಡ್ಬೇಕು. ಆ ಸೆಲೆಕ್ಟ್ ಮಾಡಿದಂತ ದಾರಿಯಲ್ಲಿ ಚುರುಕಾಗಿ ನಾವು ನಡೆದಾಡಬೇಕು, ಅತ್ತ ಇತ್ತ ತಿರುಗಬಾರ್ದು. ಇಷ್ಟೇ ಜೀವನ. ಧನ್ಯವಾದಗಳು.